ಎವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಮಸ್ತೇನಹಳ್ಳಿ ಕೈಗಾರಿಕಾ ಪ್ರದೇಶದ ಗ್ರಾಮಗಳ ರೈತರಿಗೆ ಪರಿಹಾರದ ಚೆಕ್ ವಿತರಿಸಿದ ಸಚಿವ. ಚಿಂತಾಮಣಿ ತಾಲೂಕಿನ ಕೈವಾರ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಮಸ್ತೇನಹಳ್ಳಿ ಕೈಗಾರಿಕಾ ಪ್ರದೇಶದ ಗ್ರಾಮಗಳಲ್ಲಿ ಕೈಗಾರಿಕೆಗೆ ಜಮೀನು ನೀಡಿದ ರೈತರ ಭೂಮಿಯಲ್ಲಿ ಇದ್ದಂತಹ ಮರ ಮಾಲ್ಕಿಗಳ ಪರಿಹಾರ ಧನವನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ವಿತರಣೆ ಮಾಡಿದರು. ಒಟ್ಟು ರೈತರಿಗೆ 4.04 ಕೋಟಿ ರೂಪಾಯಿ ಮೊತ್ತದ ಪರಿಹಾರವನ್ನು ನೀಡಲಾಯಿತು. ಇದೇ ಸಭೆಯಲ್ಲಿ ಭೂಮಿ ಪರಿಷ್ಕರಣೆ ಕುರಿತು ಇದ್ದಂತಹ ವಿವಾದಗಳ ಬಗ್ಗೆ ಸಹ ಚರ್ಚಿಸಿ ಸೂಕ್ತ ಕ್ರಮಕ್ಕೆ ಸೂಚನೆ ನೀಡಲಾಯಿತು. ಭೂಮಿ ನೀಡಿದಂತಹ ರೈತರಿಗೆ ಯಾವುದೇ ಬಿಕ್ಕಟ್ಟು ಆಗದೆ ಪರಿಹಾರ ನೀಡುವಲ್ಲಿ ಯಶಸ್ವಿಯಾಗಿ ಅಧಿಕಾರಿ ವರ್ಗವು ನಿರ್ವಹಿಸಿದೆ. ಸರ್ವೆ ನಂಬರ್ 40 ದೊಡ್ಡಪ್ಪಯ್ಯ 6,37,500 ರೂಪಾಯಿ. ಮಲ್ಕಾಪುರ ಸರ್ವೆ ನಂಬರ್ ಕ್ರಮಬದ್ಧವಾಗಿದ್ದಾರೆ. ಅವ್ರಿಗೆ ನೀವು ಕಮ್ಮಿ ಕೊಡುವಂಥದ್ದು ಸರಿ ಇಲ್ಲ ಅಂತ ಹೇಳಿ ಗಲಾಟೆ ಮಾಡಿ ಕಡೆ ನಾನು 10,000 ಕನಿಷ್ಠ ಕೊಡಲೇಬೇಕು. ಯಾಕಂದ್ರೆ ಹಿಂದೆ ಅವೆಲ್ಲ ಕಳೆದು ರೈತರಿಗೆ ಸಿಗ್ತಾ ಇದ್ದು ಬಹುಶಃ 10,000 ನಾವು ಗಿಡಕ್ಕೆ ಲೆಕ್ಕ ಸಿಗ್ತಾ ಇತ್ತು ಅಂತ ಕಾಣ್ತದೆ. ಇವೆಲ್ಲ ಯೋಚನೆ ಮಾಡಿದಾಗ ಎಲ್ಲೋ ಒಂದ್ ಕಡೆ ರೈತರಿಗೆ ಇದು ಕೊಡಲೇಬೇಕು ಅಂತ ಹೇಳಿ ನಾವು ಗಲಾಟೆ ಮಾಡಿ ಅದನ್ನ ಒಪ್ಪಿಸಿ ಸುಮಾರು ಅದನ್ನ ಮಂತ್ರಿಗಳ ಹತ್ರ ಅನುಮೋದನೆ ಮಾಡೋದಕ್ಕೆ ಬಹಳ ಕಷ್ಟ ಆಯ್ತು. ಇದು ಅನುಮೋದನೆ ಆಯ್ತು. ಇಡೀ ರಾಜ್ಯಕ್ಕೆ ಇದು ಅನ್ವಯ ಆಗ್ತಾ ಇತ್ತು. ಇಡೀ ರಾಜ್ಯದ ಬರುವಂತದ್ದಾಗಿ ಇತ್ತೀಚೆಗೆ ಯಾರೋ ಕೋರ್ಟ್ಗೆ ಹೋಗಿದ್ರು, ನಮ್ಗೆ ಜಾಸ್ತಿ ಬೇಕು ಪರಿಹಾರ ಅಂತ ಹೇಳಿ. ಕೋರ್ಟ್ ಅಲ್ಲಿ ಅವರ ಅರ್ಜಿ ವಜಾ ಆಗಿದೆ. ಯಾಕಂದ್ರೆ ಏನೋ ಇವತ್ತು ಅವೈಜ್ಞಾನಿಕವಾಗಿ ಹಿಂದೆ ಮಾಡಿದ್ರು, ಅದು ಸರಿ ಇಲ್ಲ ಅಂತಕ್ಕಂಥದ್ದಾಗಿ ಈಗ ಅದು ಕೋರ್ಟ್ ಅಲ್ಲಿ ಈಗ ಅವೈಜ್ಞಾನಿಕವಾಗಿ ಆಗ್ಬೇಕು ಅಂತೇಳಿ ಇವತ್ತು ತೀರ್ಮಾನ ಆಗಿದೆ. ನಾನು ಬಹಳಷ್ಟು ಶ್ರಮ ವಹಿಸಿ ಈಗ 20 ಕೋಟಿ ರೂಪಾಯಿ ಮಂಜೂರು ಮಾಡಿಸಿದ್ದೀವಿ. ಏನು ಇವತ್ತು ಲೆಕ್ಕ ಮಾಡಿದ್ರು ತೋಟಗಾರಿಕೆ ಇಲಾಖೆಯ ಪ್ರಕಾರ 20 ಕೋಟಿ ರೂಪಾಯಿ ಮಂಜೂರು ಮಾಡಿಸುವಂತದಕ್ಕೆ ಮಾಡಿಸಿದ್ದೀನಿ. ಹಣ ಬಿಡುಗಡೆ ಆಗಿದೆ. ದಾಖಲಾತಿಗಳು ಒಂದೊಂದೇ ಪರಿಶೀಲನೆ ಮಾಡಿ ಕೊಡೋದಕ್ಕೆ ತಡ ಆಗ್ತಾ ಇದೆ. ಇವತ್ತು 4,04,00,000 ಇವತ್ತು ಇದಕ್ಕೆ ಸುಮಾರು 38 ಜನ ಇದ್ದಾರೆ ಫಲಾನುಭವಿಗಳು. ಇನ್ನ 20 ಕೋಟಿ ಲೆಕ್ಕ ಹಾಕಿ ಸುಮಾರು 300 ಜನ ಮೇಲೆ ಆಗ್ತಾರೆ. 300-350 ಜನ ಕಾಣ್ತದೆ. ಅದರಿಂದ ಈಗ ಹಣಕ್ಕೆ ಸಮಸ್ಯೆ ಇಲ್ಲ. ಈಗ ಒಂದೊಂದಾಗಿ ದಾಖಲೆಗಳು ಕೆಲವು ಕಡೆ ಗೊಂದಲ ಇದೆ, ಅವೆಲ್ಲ ನಿವಾರಣೆ ಮಾಡಿಕೊಂಡು ಅವ್ರ ಆದೇಶಗಳು ಮಾಡಬೇಕಾಗುತ್ತೆ. ಅದು ಸ್ಪೀಕಿಂಗ್ ಆರ್ಡರ್ ಅಂತೇಳಿ ಇಂಗ್ಲಿಷಲ್ಲಿ ಹೇಳ್ತಾರೆ. ಆ ಆದೇಶಗಳನ್ನ ಮಾಡಿಬಿಟ್ಟು ಅದನ್ನ ನಿಮಗೆ ಪರಿಹಾರ ಕೊಡುವಂಥದ್ದಾಗುತ್ತೆ. ಈಗ 38 ಜನಕ್ಕೆ ಈಗ ಪರಿಹಾರ ಮೊತ್ತ ರೆಡಿ ಇದೆ. ಅದರಿಂದ ನಾನು ನಮ್ಗೆ ಹೇಳುವಂಥದ್ದು, ಬಹಳಷ್ಟು ಜನ ನನ್ನ ವಿರುದ್ಧವಾಗಿ ಇಲ್ಲ ಸಲ್ಲದ ಆಪಾದನೆಗಳನ್ನ ಮಾಡಿದೆ. ಆ ರೀತಿ ಏನಾದ್ರು ನಾನು ಮಾಡಬೇಕಂದಿದ್ರೆ ಇಡೀ ಕೈಗಾರಿಕಾ ಪ್ರದೇಶನ ನಿಂತು ಹೋಗ್ತಾರೆ. ನಾನು ಆ ರೀತಿ ಮಾಡಕ್ಕೆ ಹೋಗಲಿಲ್ಲ. ನಾನೇ ಪ್ರಾರಂಭ ಮಾಡಿದ್ದೆ, ಬೇರೆಯವರು ಯಾರು ಪ್ರಾರಂಭ ಮಾಡಿದ್ದಲ್ಲ. ಮಸ್ತೇನಹಳ್ಳಿ ಇವತ್ತು ರಾಜ್ಯದ ಭೂಪಟದಲ್ಲಿ ಒಂದು ಕೈಗಾರಿಕಾ ಪ್ರದೇಶವಾಗಿ ಗುರುತಿಸ್ಕೊಂಡಿದೆ ಅಂದ್ರೆ ಅದು ನಾನು ಮಾಡಿದ ಪ್ರಯತ್ನ. ಮುನ್ನಾಳಪ್ಪನಲ್ಲಿ ಪಕ್ಕಂತವ್ರೆ ಅವ್ರಿಗೂ ನನಗೆ ಗೊತ್ತು ಹೆಂಗೆ ಇದು ನಾವು ಕೈಗಾರಿಕೆ ಮಾಡಬೇಕು ಅಂತ ನಾವು ಪ್ರಯತ್ನ ಪಟ್ವಿ. ನಾವು ಈಗ ಆವತ್ತು ಪ್ರಯತ್ನ ನಮ್ಮ ದುರಾದೃಷ್ಟ, ಅವತ್ತು ಅಧಿಕಾರಿಗಳ ಸಂಖ್ಯೆ ಕಮ್ಮಿ ಇತ್ತು, ಬೇಗ ಅದನ್ನ ಇದು ಮಾಡೋಕ್ಕಾಗಿಲ್ಲ. ಅವತ್ತು ಬೆಲೆ ನಿಗದಿ ಮಾಡಿದಾಗೂ ಅಷ್ಟೇ ಎಷ್ಟು ಕಷ್ಟ ಆಯ್ತು. 2 ಲಕ್ಷ ಇತ್ತು. ಅವತ್ತು ನಾನು 15 ಲಕ್ಷ ಮಾಡಿಸಿ ಅದ್ರ ಮೇಲೆ ಸೊಲೇಶಿಯಂ ಅಂತ ಹೇಳಿ ಸುಮಾರು 19.5 ಲಕ್ಷ ಪರ್ ಎಕರೆಗೆ ಅಂತ ಮಾಡಿಸ್ತಾರೆ. ನಮ್ದು ಯಾವ್ದು 1 ಎಕರೆ 1 ಸೆಂಟಿಮೀಟರ್ ಜಮೀನು. ನನ್ನ ಜಮೀನು ಇದ್ದಾಗ ಇವತ್ತು ಅದ್ರ ಸುತ್ತಲೂ ಏನಾಗಿದೆ ಅನ್ನೋದು ನಿಮ್ಗೆಲ್ರಿಗೂ ಗೊತ್ತಿಲ್ಲ. ಆದ್ರೆ 10 ವರ್ಷ ಅನ್ಯಾಯವಾಗಿ ವೇಸ್ಟ್ ಆಯ್ತು. ಕರೆಂಟ್ ಕೊಡ್ಸಕ್ ಆಗಿರ್ಲಿಲ್ಲ. ನಾನು ಗೆದ್ದ ತಕ್ಷಣನೇ ನಾನು ಅದಕ್ಕೆ ಸಬ್ಸ್ಟೇಷನ್ಗೆ ಬೇರೆ ಜಾಗ ಕೊಡಿಸಿ ತಕ್ಷಣ ಮಾಡಬೇಕು ಅಂತೇಳಿ ಅವ್ರಿಗೆ ಟೈಮ್ ಫಿಕ್ಸ್ ಮಾಡಿದ್ಮೇಲೆ ಕೈಗಾರಿಕೆಗಳು ಹಿಂಗೆ ಬಂದು ಹಿಂದೆ ಮುಂದೆ ನೋಡ್ತಾ ಇದ್ವಿ. ಈಗ ಅದಕ್ಕೆ ಒಂದು ವೇಗ ಸಿಗ್ತದೆ. ಆದ್ರೆ ಈ ಸಮಸ್ಯೆ ನಮ್ಗೆ ನಮ್ಮ ಸೀರಪ್ಪನೇ ಅಲ್ಲಿ ರೋಡ್ ಮಾಡಕ್ ಬಿಟ್ಟಿಲ್ಲ. ನೀವೇ ತಾನೆ